ಜನರು ಮಾತನಾಡಿದಾಗ ಅಡೆತಡೆಗಳು ಮುರಿಯುತ್ತವೆ. ಹೌದಲ್ವಾ? ಮಾತಾಡಿದ್ರೆ ತಾನೆ. ಮಾತೇ ಆಡ್ದಲ್ಲ ಸುಮ್ಮನೆ ಇದ್ದು ಬಿಟ್ರೆ ಆಗೋದಿಲ್ಲ. ನಾನು ಹಿಂದೆ ಒಂದು ಕೋಟ್ ಮಾಡಿದ್ದೆ, ಏನು ಅಂದರೆ ಮೌನ ಒಳ್ಳೆಯದು, ಆದರೆ ಅತಿಯಾದ ಮೌನ ಕೆಟ್ಟದ್ದು ಅಂತ. ಯಾಕೆಂದರೆ ಅತಿಯಾದ ಮೌನ ಮುನ್ಸ್ಕೊಂಬಿಟ್ಟಿರ್ತಾರೆ ಜನ, ವರ್ಷಗಟ್ಟಲೆ ಮಾತಾಡೋದಿಲ್ಲ ಅಲ್ವಾ? ಈಗ ಏನೋ ಒಂದು ಡಿಫ್ರೆನ್ಸ್ ಇರುತ್ತಪ್ಪ. ಆ ಡಿಫ್ರೆನ್ಸ್ ಇದ್ದರೆ ನನಗೆ ಹೀಗೆ ಡಿಫ್ರೆನ್ಸ್ ಇದೆ, ನನಗೆ ಹೀಗೆ ಅನಿಸುತ್ತೆ ಅಂತ. ನಾವು ಆ್ಯಕ್ಚುಲಿ ಅಸರ್ಟಿವ್ ಕಮ್ಯುನಿಕೇಷನ್ ಬಗ್ಗೆ ಸುಮಾರು ವಿಡಿಯೋಗಳು ಮಾಡಿದ್ದೇವೆ, ಒಂದ್ಸರಿ ಗಮನಿಸಿ. ದೃಢತೆಯ ಸಂವಹನ, ಆತ್ಮವಿಶ್ವಾಸವುಳ್ಳ ಸಂವಹನ ಅಂತ. ಅಂದರೆ ಇರುವುದನ್ನು ಇರುವ ಹಾಗೆ ಹೇಳುವುದನ್ನು ಕಲಿತುಕೊಂಡಾಗ ನಮ್ಮ ಮನಸ್ಸಿನಲ್ಲಿರುವ, ಹೃದಯದಲ್ಲಿರುವ ಭಾವನೆಗಳನ್ನು, ಚಿಂತನೆಗಳನ್ನು ಹಂಚಿಕೊಂಡಾಗ ಸಮಸ್ಯೆ ಕಡಿಮೆ ಆಗ್ತವೆ. ಆಗ ನಾವು ಏನು ಅಡೆತಡೆಗಳು ಅಂತ ಅಂದ್ಕೊಂಡಿರ್ತೇವೆ ಅವೆಲ್ಲ ಮುರಿದು ಹೋಗ್ಬಿಟ್ಟು ಅಲ್ಲಿ ಬಾಂಧವ್ಯ ಏರ್ಪಡುತ್ತೆ. ಅಂಥ ಬಾಂಧವ್ಯ ಏರ್ಪಡಲಿ ಎನ್ನುವ ಸದುದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ನಮ್ಮ ಜೊತೆ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ವಿಕಾಸ್ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ವಿಕಾಸ್. ನಮಸ್ಕಾರಗಳು ಸರ್. ಸರ್, ಜನರು ಮಾತನಾಡಿದಾಗ ಅಡೆತಡೆಗಳು ಮುರಿಯುತ್ತವೆ ಅಂತೇಳಿ ಒಂದು ಚರ್ಚಾ ವಿಷಯಗಳಲ್ಲಿ ನಮ್ಗೆ ಹೇಳಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ನಾನು ಒಂದು ಎರಡು ಮೂರು ವಿಚಾರದಲ್ಲಿ ಉದಾಹರಣೆಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಕುಟುಂಬಗಳಲ್ಲಿನ ಮನಸ್ತಾಪ ನಾವೇನಾದ್ರೂ ಕುಟುಂಬಗಳಲ್ಲಿ ನೋಡ್ತಾ ಇರ್ತೀವಿ, ತಂದೆ ಮಗ ಅಥವಾ ದಂಪತಿಗಳ ನಡಿ ಸಣ್ಣ ಪುಟ್ಟ ಚಿಕ್ಕದಾಗಿ ಯಾವ್ದಾದ್ರು ಜಗಳ ಆಗಿ ವಾರಗಟ್ಲೆ ತಿಂಗಳುಗಟ್ಲೆ ನಿಲ್ಸಿದ್ರೆ ಆವಾಗ ಅವರು ಭಾವನೆಗಳಿಗೆ ಅರ್ಥ ಮಾಡ್ಕೊಂಡು ಕೂತ್ಕೊಂಡು ಅಡೆತಡೆಗಳನ್ನ ಅವ್ರ ಮನಸ್ತಾಪನ ವಿಚಾರವಾಗಿ ತಿಳುವಳಿಕೆಗೆ ವಿಚಾರದಲ್ಲಿ ಮಾತಾಡಿದ್ರೆ ಅದನ್ನ ದೂರ ಮಾಡ್ಬೋದು ಅಂತೇಳಿ ಹೇಳ್ತಾ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಸರ್. ಹಾಗೆ ವರ್ಕ್ ಪ್ಲೇಸ್ ಅಲ್ಲಿ ಟೀಮ್ ನಲ್ಲಿ ಇಬ್ರು ಉದ್ಯೋಗಿಗಳು ಇರ್ಬೋದು. ಅವ್ರ ಉದ್ಯೋಗಿಗಳಿಗೆ ಇಬ್ಬರಿಗೂ ಏನಾದ್ರೂ ಮನಸ್ತಾಪ ಇದ್ದು, ಅವರು ದ್ವೇಷ ಇದ್ದು ಆ ತರ ಏನಾದ್ರು ಇದ್ರೆ ಅವರು ಕೂತ್ಕೊಂಡು ಚರ್ಚಿಸಿದಾಗ ಮುಕ್ತವಾಗಿ ಭಿನ್ನಾಭಿಪ್ರಾಯಗಳು ಮರ್ತು ಹೋಗ್ತವೆ ಅಂತ ಹೇಳ್ಬೋದು. ಹಾಗೆ ಸಮುದಾಯಗಳ ನಡುವಿನ ಸೌಹಾರ್ದತೆ ಬಗ್ಗೆ ನಾವು ಕೆಲವು ಸಮುದಾಯಗಳನ್ನು ನೋಡ್ತಾ ಇರ್ತೀವಿ. ಧರ್ಮ ಅಥವಾ ಜಾತಿಗಳ ಜನಗಳ ನಡುವೆ ಇದ್ದ ಏನಾದ್ರು ಭಿನ್ನಾಭಿಪ್ರಾಯ ಇದ್ದಾಗ ಒಟ್ಟಾಗಿ ಕುಳಿತು ಒಬ್ಬ ಹಬ್ಬಗಳನ್ನು ಮಾಡೋದು, ಮತ್ತೆ ಆಚರಣೆ ಮಾಡುವುದು, ಆಗ ಸಂವಾದಗಳನ್ನ ಮುಖಾಂತರ ಭಯ ಮತ್ತು ಪೂರ್ವಗ್ರಹದ ಅಡೆತಡೆಗಳನ್ನ ನಾವು ನಿವಾರಣೆ ಮಾಡಬಹುದು ಅಂತ ಹೇಳ್ತಾ, ಹಾಗೆ ಇನ್ನು ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಶಾಂತಿ ಸಭೆಗಳನ್ನ ನೋಡ್ತೀವಿ. ಯಾಕೆಂದ್ರೆ ನಮ್ಮ ಹತ್ರದ ಸುತ್ತಮುತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪಾಕಿಸ್ತಾನ ಆಗಿರ್ಬೋದು, ಚೀನಾ ಆಗಿರ್ಬೋದು, ಅವ್ರ ಜೊತೆಗೆ ಯುದ್ಧ ಮಾಡುವಾಗ ಏನು ತೊಂದರೆಗಳನ್ನ ನಾವು ಆ ಎದುರಿಸ್ಬೇಕಾಗುತ್ತೆ. ಅವಾಗ ಇಂಪಾರ್ಟೆಂಟ್ ಆಗಿ ಟಾಪ್ ಲೀಡರ್ಸ್ ಕೂತ್ಕೊಂಡು ಮಾತಾಡಿದ್ರೆ ಅದು ಮಾತುಗಳ ಮುಖಾಂತರ ಬಗೆಹರಿಸಬಹುದು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಹೇಳಿದ್ರಿ. ಇಂದು ಈ ಯುದ್ಧದ ಸಂದರ್ಭದಲ್ಲಿಯೂ ಕೂಡ ಮಾತುಕತೆಗಳಾಗಿ ಅಲ್ಲಿ ಆ, ಬಂದೂಕುಗಳಿಂದ ಆಗದ ಕೆಲಸ ಮಾತಿನಿಂದ ಆಗ್ತದೆ ಅನ್ನೋದು ತಮಗೆ ಅರ್ಥ ಆಗಿದೆ. ನವೀನ್ ಕುಮಾರ್ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಹೌದು ಸರ್. ಅಂದ್ರೆ ಎಲ್ಲಾನು ಕೂಡ ಅಂದ್ರೆ ಯಾವ್ದೇ ವಿಷಯ ನಾವು ಇನ್ನೊಬ್ರ ಹತ್ರ ಮಾತಾಡಿಲ್ಲ ಅಂತಂದ್ರೆ ಎಷ್ಟೋ ಡೌಟ್ಸ್ ಇರ್ತವೆ. ಹಿಂಗಿರ್ಬೋದು ಅಂತ, ಅಥವಾ ಯಾವ್ದೇ ಮನಸ್ತಾಪಗಳು ಬಂದಾಗ್ಲೂ ಕೂಡ ಕೆಲವೊಂದು ವಿಚಾರನ ಮಾತಾಡೋದಕ್ ಹೋಗಲ್ಲ. ಅವ್ರಿಗೆ ಅವರೇ ಏನೇನೋ ಅನ್ಕೊಂಡ್ಬಿಟ್ಟು ಈ ತರ ಇರ್ಬೋದು ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಬೇರೆ ಗೊಂದಲಗಳು ಸೃಷ್ಟಿ ಆಗ್ಬಿಟ್ಟಿರುತ್ತೆ. ಅದನ್ನ ಮಾತಿನ ಮೂಲಕ ನೀಟಾಗಿ ಅರ್ಥ ಮಾಡಿಸಿ ಬಗೆಹರಿಸ್ಕಂತ ಹೋಯ್ತು ಅಂತ ಅಂದ್ರೆ ಯಾವುದೇ ಒಂದು ಅಂದ್ರೆ ಮನ್ಸಲ್ಲಿ ಆ ಒಂದು ಅಯ್ಯೋ ಈ ಆತಂಕ ಅನ್ನೋದನ್ನ ಹೊರ ಹಾಕ್ಬೋದು, ಮತ್ತೆ ಅದನ್ನ ಅಳಿಸಾಕ್ಬೋದು ಅಂತ ಹೇಳ್ತೇನೆ ಸರ್. ಓಕೆ. ಎಸ್, ನಮ್ಮ ಜೊತೆ ಡಾಕ್ಟರ್ ವೀರ ಹನುಮಪ್ಪ ಅವರಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಡಾಕ್ಟ್ರೇ. ನಮಸ್ಕಾರ ಸರ್. ಜನರು ಮಾತನಾಡಿದಾಗ ಅಡೆತಡೆಗಳು ಮುರಿಯುತ್ತವೆ. ಹೌದು. ಮನೆಯಲ್ಲಿ ಮನಸ್ಸಲ್ಲಿ ತುಂಬಾ ಗೊಂದಲವಿದ್ದಾಗ, ತುಂಬಾ ಏನಾದ್ರೂ ವೈಮನಸ್ಸಿದ್ದಾಗ ನಾವು ಮೌನವಾಗಿದ್ದಾಗ ಅದರಿಂದ ಗೊಂದಲಗಳು ಜಾಸ್ತಿ ಆಗುತ್ತವೆ, ಮತ್ತೆ ದ್ವೇಷಕ್ಕೆ ಕಾರಣವಾಗುತ್ತವೆ. ನಾವು ಏನಾದ್ರೂ ಮಾತಾಡಿದಾಗ ಕೆಲವೊಂದು ವಿಚಾರಗಳನ್ನು ನಾವು ಗೊಂದಲಗಳನ್ನು ಪರಿಹರಿಸಿ ಅದನ್ನ ಸಕಾರಾತ್ಮಕವಾಗಿ ಬದಲಾವಣೆಯನ್ನು ತಂದು ನಾವು ಹೊಂದಾಣಿಕೆಯಾಗಿ ಹೊಂದಾಣಿಕೆ ಬಾಳು ಮಾಡ್ಕೊಂಡು ಹೋಗಬಹುದು. ಹಾಗೆ ಈಗ ಸುಮಾರು ವೈವಾಹಿಕ ಜೀವನಗಳು ಜಾಸ್ತಿ ಆಗ್ತಿದೆ. ಅಂದ್ರೆ ಡೈವರ್ಸ್ ಕೇಸ್ಗೆಲ್ಲ ಜಾಸ್ತಿ ಆಗ್ತದೆ. ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ಒಬ್ರಿಗೊಬ್ರು ವ್ಯತ್ಯಾಸ ಮನೋಭಾವನೆಗಳು ಇದ್ದಾಗ, ಅವರ ಒಂದು ಗೊಂದಲ ಇದ್ದಾಗ ನಾವು ಮಾತಿನ ಮೂಲಕ ನಮ್ಮ ಒಂದು ಗೊಂದಲಗಳನ್ನು ನಿವಾರಿಸಿಕೊಂಡು, ಸಮಸ್ಯೆಗಳನ್ನು ನಿವಾರಿಸಿಕೊಂಡು ನಾವು
ಮುಂದೆ ಡೈವರ್ಸ್ ಹೋಗೋಕ್ಕಿಂತ ಮುಂಚೆನೆ ನಾವು ಹೊಂದಾಣಿಕೆ ಜೀವನ ಮಾಡ್ಕೊಂಡು ಹೋಗ್ಬೋದು ಅಂತ ಬಿಟ್ಟು ನಾನು ಒಂದೆರಡು ಮುಗಿಸ್ತೀನಿ ಸರ್. ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ 3 ಜನ ತಮ್ಮ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ನೀವು ಏನಾದರೂ ಮುನ್ಸ್ಕಿನ್ಸ್ಕೊಂಡಿದ್ರೆ ಇವಾಗಲೇ ಹೋಗಿ ಮಾತಾಡಿ. ಆ ಸಮಸ್ಯೆ ಪರಿಹಾರ ಖಂಡಿತ ಆಗ್ತದೆ. ಅಯ್ಯೋ, ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತಾರೆ. ಯಾಕೆ ಹೇಳ್ತಾರೆ? ಆಮೇಲೆ ಏನ್ರಿ ತಗೊಂಡು ಹೋಗ್ತೀರಾ? ಹೋಗ್ಬೇಕಾದ್ರೆ ಏನು ತಗೊಂಡಾಗಲ್ಲ. ಉಡೋ ಬಟ್ಟೆನೂ ಕಿತ್ಕೊಂಡು ಕಳಿಸ್ಬಿಡ್ತಾರೆ. ಅದು ಚಿನ್ನ ಗಿನ್ನ ಹಾಕ್ಬಿಟ್ರಂತೂ ಫಸ್ಟ್ ಕಿತ್ಕೊಂಡ್ಬಿಡ್ತಾರೆ ಅಲ್ವಾ? ಯಾರು ನಿಮ್ಮವರೇನೆ. ಅಕಸ್ಮಾತ್ ನಾವು ಸತ್ತೋದ ಮೇಲೂ ನಾವೇನಾದ್ರು ನಮ್ಮ ಅಕ್ಕಪಕ್ಕದವ್ರು ಏನು ಮಾಡ್ತಾರೆ ಅಂತ ನೋಡೋದೇನಾದ್ರು ಗೊತ್ತಿದ್ದಿದ್ರೆ ಇನ್ನೊಂದು ಸರಿ ಬೇಗ ಸತ್ತೋಗ್ಬಿಡ್ತಾರೆ. ಆ ಥರದ ಪರಿಸ್ಥಿತಿ ಆಗ್ತದೆ. ಬದುಕನ್ನು ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಮಾತು ನಮ್ಮ ಬದುಕನ್ನೇ ಬದಲಿಸುತ್ತದೆ, ಪರಿವರ್ತಿಸುತ್ತದೆ. ಮಾತು ಸಂಬಂಧಗಳನ್ನು ಅಭಿವೃದ್ಧಿಪಡಿಸುತ್ತದೆ ಅಂತ ಹೇಳ್ತಾ, ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಭಾವಿಸ್ತಾ, ನೀವು ಕಾಮೆಂಟ್ ಮಾಡುವಂತಹ ತುಂಬ ಪುಣ್ಯವಂತ ಅಂತ ಭಾವಿಸ್ತಾ ಈ ಈ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನೀವು ಮುಂದುವರಿಸಿ, ಮಾತಾಡಿ. 4-6 ಜನ ಯಾರಾದರೂ ಮುನಿಸ್ಕೊಂಡಿದ್ರೆ ಹುಡುಕ್ಬಿಟ್ಟು ಅವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ಹೇಗಿದ್ದೀರಿ ಹೇಗೆ ಅಂತ ವಿಚಾರಿಸಿ. ಸ್ಮೂತ್ ಆಗಿಬಿಡುತ್ತೆ ಅಲ್ವಾ? ಇವು ಏನು ರೀ ಥ್ಯಾಂಕ್ಸು, ಸಾರಿ ಇವೆಲ್ಲ ಇಂಗ್ಲೀಷ್ನವ್ರು ಬೇರೆ ಬಿಟ್ಟೋಗ್ಯಾರೆ ಅಲ್ವಾ? ಕೆಲವ್ರು ಏನೋ ಹೇಳಿದ್ರೆ ಥ್ಯಾಂಕ್ಸ್ ಅನ್ನೋದು ಯೋ ತಪ್ಪಾಗೋಯ್ತು, ಐ ಆಮ್ ವೆರಿ ಸಾರಿ ಅಂದರೆ ಮುಗ್ದೋಯ್ತು. ಅದನ್ನೇ ಕನ್ನಡದಲ್ಲೂ ದಯವಿಟ್ಟು ಕ್ಷಮಿಸಿ. ಏನೋ ನನಗೆ ಗೊತ್ತಾಗಲಿಲ್ಲ, ಅವತ್ತು ನನ್ನ ಮನಸ್ಸು ಸರಿ ಇರಲಿಲ್ಲ, ಏನೋ ಹೇಳ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ. ಏನಂತೀರಿ? ನಿಮ್ಗೇನು ಅನ್ನಿಸ್ತು? ಕಾಮೆಂಟ್ ಮಾಡೋದು ತಾನೇ ಗೊತ್ತಾಗುತ್ತೆ. ನೋಡ್ತಾ ಇರ್ತೀನಿ, ವೆಯ್ಟ್ ಮಾಡ್ತೀನಿ ಯಾವಾಗ ಕಾಮೆಂಟ್ ಮಾಡ್ತೀರಿ ಅಂತ. ಬಾಯ್ ಬಾಯ್.